ದೇವಸ್ಥಾನದಲ್ಲಿ ಕೊಡುವಂಥ ಪುಳಿಯೋಗರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ. ಅದರಲ್ಲೂ ನನಗೆ ಪುಳಿಯೋಗರೆ ಅಂದರೆ ಫೇವ್ರೇಟ್ ಆಯಿತಾ. ಹಾಗಾಗಿ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಪುಳಿಯೋಗರೆ ಗೊಜ್ಜು ಸ್ಟಾಕ್ ಇದ್ದೇ ಇರುತ್ತೆ. ಇವಾಗ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ಮಾಡ್ಕೋತಾ ಇದ್ದೀನಿ. ಈ ರೆಸಿಪಿ ಮೆಜರ್ಮೆಂಟ್ನ ನಾನು ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಕೂಡ ಇದೇ ಮೆಜರ್ಮೆಂಟಲ್ಲಿ ಇದೇ ಥರ ಮಾಡಿ ನೋಡಿ. ಇನ್ನು ಮುಂದೆ ಹೊರಗಡೆಯಿಂದ ತರೋದೇ ಇಲ್ಲ. ಮೇಲ್ಕೋಟೆ ಪುಳಿಯೋಗರೆನೂ ಕೂಡ ರುಚಿ ಕಡಿಮೆ ಅಂತಲೇ ಹೇಳ್ಬೋದು. ಇದ್ರ ಮುಂದೆ ಹೊರಗಡೆ ತೊಗೊಳ್ತೀವಿ ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ, ಬಟ್ ಕಡಿಮೆ ದುಡ್ಡಲ್ಲಿ ಮನೆಯಲ್ಲೇ ಮಾಡ್ಕೋಬೋದು ಅಂದರೆ ನೀವು ಕೂಡ ಟ್ರೈ ಮಾಡಿ, ಓಕೆನಾ. ಆ್ಯಕ್ಚುಲಿ ನಾವು ಕಡಲೆಬೇಳೆ ಉದ್ದಿನಬೇಳೆನ ಹಾಕಲ್ಲ, ಆದರೆ ಇವತ್ತು ಹಾಕ್ತಾ ಇದ್ದೀನಿ ಟೇಸ್ಟ್ ಡಿಫ್ರೆಂಟ್ ಆಗಿರಲಿ ಅಂತ. ಹಾಗೆ 2 ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಖಾರಕ್ಕೆ ಅಂತ, ಒಂದು ಕಲ್ಲರ್ಗೆ ಅಂತ ಬ್ಯಾಡ್ಗೆ ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿಗೆ ಮಾತ್ರ ನಾವು ಎಣ್ಣೆ ಹಾಕಿ ಹುರ್ಕೋಬೇಕು, ಯಾಕಂದರೆ ಅದು ಒಳ್ಳೆ ಶೈನಿಂಗ್ ಬರುತ್ತೆ, ಒಳ್ಳೆ ಕಲರ್ ಕೂಡ ಕೊಡುತ್ತೆ ಅಂತ, ಮತ್ತು ಕ್ರಿಸ್ಪಿ ಕೂಡ ಆಗುತ್ತೆ ಎಣ್ಣೆ ಹಾಕಿ ಹುರಿಯೋದ್ರಿಂದ. ಅಷ್ಟು ಮಸಾಲೆನ ಚೆನ್ನಾಗಿ ಹುರಿದು ತಣ್ಣಗಾದ್ಮೇಲೆ ಫಸ್ಟು ಮೆಣಸಿನ್ಕಾಯಿನ ಹಾಕಿ ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಇನ್ನು ಮಿಕ್ಕಿದ ಕಾಳುಗಳನ್ನೆಲ್ಲ ಹಾಕಿ ತುಂಬ ನೈಸಾಗೂ ರುಬ್ಕೋಬಾರ್ದು, ತುಂಬ ತರ್ತರಿಯಾಗೂ ಇರಬಾರ್ದು, ಮೀಡಿಯಮ್ ಆಗಿ ಪೌಡರ್ ಮಾಡಿಕೊಂಡು ಒಂದು ತಟ್ಟೆಗೆ ತಣ್ಣಗಾಗ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಬಿಸಿ ಇರುತ್ತೆ, ಬಿಸಿನಲ್ಲೇ ಇದನ್ನು ಬಾಕ್ಸ್ಗೆ ಹಾಕಿ ಇಡಬಾರ್ದು. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ನೀವು ವರ್ಷಾನ್ಗಟ್ಲೆ ಇಟ್ರೂ ಕೆಡಲ್ಲ. ಇದು ಪುಳಿಯೋಗರೆ ಮಾಡೋದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಪೌಡರ್, ಅದೇ ರೆಡಿ ಆಯಿತು. ಇವಾಗ ಗೊಜ್ಜು ಮಾಡೋದಕ್ಕೆ ಅಂತ ಹುಣಸೆ ಹಣ್ಣನ್ನು ನೆನೆಸಿ ಚೆನ್ನಾಗಿ ರಸ ಎಲ್ಲ ತೆಗೆದು ಒಂದು ದಪ್ಪ ತಳ ಇರುವಂಥ ಪಾತ್ರೆಗೆ ಹಾಕಿ, ನಾವು ಹುಣಸೆ ಹಣ್ಣಿನ ರಸ ಎಷ್ಟು ಹಾಕಿರ್ತೀವಿ ಅದು ಅರ್ಧ ಭಾಗ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಬೆಲ್ಲನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗೋವರೆಗೂ ಬೇಯಿಸ್ಕೊಂಡ ನಂತರ ಒಣ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಪೌಡರ್ ಮಾಡ್ಕೊಂಡಿದ್ದೆ ಅಲ್ವಾ ಪುಳಿಯೋಗರೆ ಪೌಡರು, ಅದನ್ನು 2 ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಸ್ವಲ್ಪ ಅರಿಶಿಣ ಹಾಗೆ ಕಪ್ಪು ಎಳ್ಳನ್ನು ಹುರಿದು ತರ್ತರಿಯಾಗಿ ಪೌಡರ್ ಮಾಡಿ ಸೇರಿಸ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಗೊಜ್ಜು ಕೂಡ ರೆಡಿ ಆಯಿತು. ಹೀಗೇನೆ ಗೊಜ್ಜು ಮತ್ತು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕು ಅವಾಗ ರೈಸ್ನ ಮಾಡಿಕೊಂಡು ಅದಕ್ಕೊಂದು ಒಗ್ಗರಣೆ ರೆಡಿ ಮಾಡಿಕೊಂಡು ಅನ್ನಕ್ಕೆ ಕಲಿಸ್ಕೊಳ್ಳೋದಷ್ಟೇ. ಅನ್ನ ಕಲಿಸೋವಾಗ ಸ್ವಲ್ಪ ಪೌಡರ್ನು ಕೂಡ ಹಾಕಿ ಕಲಿಸ್ಕೋಬೇಕು, ಆವಾಗಲೇ ಒಳ್ಳೆ ರುಚಿ ಬರೋದು. ಈ ಗೊಜ್ಜನ್ನು ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕಿ ಫ್ರಿಜ್ನಲ್ಲಿ ಇಟ್ಟರೆ ನಿಮಗೆ ವರ್ಷ ಇಟ್ಟರು ಏನೂ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗು ಕೂಡ